Come on, darling. ಏನ್ರಿ ಇದು? ಯಾವಳನ್ನ ಬೆಡ್ರೂಮ್ ಒಳಗೆ ಕರ್ಕೊಂಡ್ ಬರ್ತಾ ಇದ್ದೀರಾ? ಅದನ್ ಕೇಳಕ್ ನೀನ್ ಯಾರೇ? ನಾನ್ ನಿಮ್ ಹೆಂಡ್ತೀರಿ. ನೀನು ನನ್ ಹೇಳ್ತೀನ? ಯಾಕ್ರಿ? ನಾನ್ ನಿಮ್ ಹೆಂಡ್ತಿ ಅಲ್ವಾ? ಹಾಗಂತ ಹೇಳ್ದವ್ರು ಯಾರು? ನನಗ್ ಕುತ್ತಿಗೆಲಿರೋ ಈ ತಾಳಿ. ತಾಳಿ? ತಾಳಿ ಸ್ವಲ್ಪ ತಾಳಿ ಮೇಡಮ್. ನೀನ್ ಏನೇ ಇದ್ರು ನನ್ ಹಿಂದೆ ಇದೆಯಲ್ಲ ದುಡ್ಡು, ಆ ದುಡ್ಡಿಗೆ ಹೆಂಡ್ತಿ ನನಗಲ್ಲ. ಇವತ್ತಿನ ಫಸ್ಟ್ ನೈಟು ನನ್ ಡಾರ್ಲಿಂಗ್ ಜೊತೆ ಅಲ್ವಾ ಡಾರ್ಲಿಂಗ್? ಹೌದು ಸ್ವೀಟ್ ಹಾರ್ಟ್. ಅಂದ ಹಾಗೆ ಈಕೆ ಯಾರು? ತಾಳಿ ತೋರಿಸಿ ಏನೇನೋ ಅಂತಿದ್ದಾಳೆ. ಈಕೆ ನಮಗ್ ಬೇಕಾದನ್ನೆಲ್ಲ ಸರ್ವ್ ಮಾಡೋ ಸರ್ವೆಂಟ್. ಏನ್ರಿ ಹೇಳ್ತಾ ಇದ್ದೀರಾ? ಇನ್ನೇನ್ ಹೇಳ್ತಿದೀನಿ, ಸರ್ವೆಂಟ್ ಅಂತ ಹೇಳ್ತಿದೀನಿ ಅಷ್ಟೇ. ಯಾರನ್ನ? ಇನ್ಯಾರನೇ? ನಿನ್ನ. ಅಯ್ಯೋ ಅಯ್ಯೋ ಅಯ್ಯೋ, ಯಾವ್ದೋ ಬಿಗ್ನಾಸಿ ಹೆಣ್ಣಿನ ಮುಂದೆ ನನ್ನ ಸರ್ವೆಂಟ್ ಅಂತ ಕರೆ ನಾಚಿಕೆ ಆಗಲ್ಲ? ನನ್ ಡಾರ್ಲಿಂಗ್ ಹಾಗೆಲ್ಲ ಹೇಳ್ಬೇಡ. ಡಾರ್ಲಿಂಗ್ ಅಂತೆ ಡಾರ್ಲಿಂಗ್. ಏಯ್, ನೀನ್ ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಬೇಡ ನನ್ನ ಗಂಡನ ಜೊತೆ ನನ್ನ ಬೆಡ್ರೂಮ್ ಬರೋಕೆ. ಡಾರ್ಲಿಂಗ್, ಇವ್ ನೋಡಿ ಏನೇನೋ ಹೇಳ್ತಿದ್ದಾಳೆ. ಏಯ್ ಮುಚ್ಚೆ ಬಾಯಿ. ನಿನ್ ಗಂಡ ಅನ್ನೋ ಪದಕ್ಕೆ ಅರ್ಥನಾದ್ರೂ ಗೊತ್ತೇನೆ? ಗೊತ್ತಿರೋದಕ್ಕೆ ತಾನೇ ಇಷ್ಟೆಲ್ಲ ಅಲಂಕಾರ ಮಾಡಿರೋದು. ಗೊತ್ತಾಗಿದೆ ಗೊತ್ತಾಗಿದೆ. ನನ್ ಹಿಂದೆ ಇರೋ ದುಡ್ಡಿನ ಮೇಲೆ ತುಂಬಾ ಗೌರವ ಇದೆ ಅಂತ ಗೊತ್ತಾಗಿದೆ. ನೀವು ಅಂದ್ರೆ ನಂಗೆ ಎಷ್ಟು ಪ್ರೀತಿ ಪ್ರೇಮ. ಕೇಳ್ರಿ ಇಲ್ಲಿ, ನಮ್ ಫಸ್ಟ್ ನೈಟ್ ಇದೆಲ್ಲ ಅರೇಂಜ್ ಮಾಡು ಅಂತ ಹೇಳ್ಬಿಟ್ಟು ಯಾವ್ದೋ ಬೆಕ್ನಾಸಿ ಹೆಣ್ಣನ್ ಕರ್ಕೊಂಡ್ಬಂದು ಅವಳ ಮುಂದೆ ನಾನು ಅವಮಾನ ಮಾಡ್ತಾ ಇದ್ದೀರಲ್ಲ, ಇದು ನಿಮ್ಗೆ ಸರಿನಾ? ಇಷ್ಟು ದಿವಸ ಇದ್ದಿದ್ ಪ್ರೀತಿ ಪ್ರೇಮ ಅದೇನಪ್ಪ ದಿಢೀರ್ ಅಂತ ನನ್ ಮೇಲೆ ಯಾಕೆ ತುಂಬಿ ತುಳುಕ್ತಾ ಇದೆಯಾ ಅಂತ ನನಗೆ ಚೆನ್ನಾಗ್ ಗೊತ್ತು. ಡಾರ್ಲಿಂಗ್, ನನ್ ಮೂಡೆಲ್ಲ ಹಾಳಾಗ್ತಿದೆ. ಇವಳೊಂದ್ ಹೆಣ್ಣು, ಇವಳಿಗೊಂದ್ ಮೂಡು. ರೀ ಬಿಡ್ರಿ ಕೈನ, ಬನ್ರಿ ಕಡೆ. ಏಯ್ ಎಳೆ ಮೇಲೆ ಹೋಗಿ ಆಚೆ. ಹೋಗ್ತೋ ಇಲ್ವೋ? ಆ ಕೆಲಸ ಮಾಡ್ಬೇಕಾದಳು ನೀನು. ನೋಡು, ನಿನಗ್ ದುಡ್ಡು ಬೇಕು ಅಂದ್ರೆ ನಾನು ಹೇಳ್ದ ಕೇಳು, ಇಲ್ಲ ಅಂದ್ರೆ ನೀವೇ ನನ್ ಮಾತ್ ಕೇಳ್ರಿ. ನೀನೇ ನನ್ ಮಾತ್ ಕೇಳ್ಬೇಕು. ಕೇಳ್ತೀಯ ತಾನೆ? ಅಯ್ಯಯ್ಯೋ, ಯಾಕ್ರಿ ಅಷ್ಟೊಂದು ಕೋಪಿಸ್ಕೋತೀರಾ? ನೀವ್ ಯಾರ ಜೊತೆ ಬೇಕಾದ್ರೂ ಮಂಚ ಹತ್ತಿ, ನಿಮ್ ಸಂತೋಷನೇ ನನಗ್ ಮುಖ್ಯ. ಏನಾದ್ರೂ ಬೇಕಾದ್ರೆ ನಾನು ಇಲ್ಲೇ ಬಾಗ್ಲ ಹತ್ರ ಇರ್ತೀನಿ. ಒಂದ್ಸಲಿ ಕೂಗಿದ್ರೆ ಸಾಕು, ಬಂದ್ಬಿಡ್ತೀನಿ. ಇದು ಇದು ಬುದ್ಧಿವಂತ ಹೆಂಡತಿ ಲಕ್ಷಣ. ನಿನ್ ಮನೆ ಹೊಳಗೋಗ. ಇನ್ನು ಯಾಕೆ ನಿಂತಿದ್ಯಾ? ಜಾಗ ಖಾಲಿ ಮಾಡು. ನಾನ್ ಹೋಗ್ತೀನಿ. ಯೋ ಶ್ರೀನಿವಾಸ, ಏನಯ್ಯ ನಿನ್ ಮಹಿಮೆ. ಇರ್ಲಿ ಇರ್ಲಿ, ಇನ್ನು ಎಷ್ಟು ದಿನ? ಆಫ್ಟರ್ ಆಲ್ 30 ಡೇಸ್. ಒಂದ್ಸಲ ಕೈಗ್ ದುಡ್ಡು ಬಂದ್ ಸೇರ್ಲಿ, ಆಮೇಲಿಂದ ಎಷ್ಟು ಜನ ಬೇಕಾದ್ರೂ ಕರ್ಕೊಂಡ್ ಬರಿವಿರತ್ತೆ. ನನ್ಗೀಗ ನೆನ್ಪಾಯ್ತು, ನಮ್ಮ ಅಜ್ಜಿ ಅರ್ಕೆ ಹೊತ್ಕೊಂಡಿದ್ಲು. ಏನಂತ? ತಣ್ಣೀರ್ ಸ್ನಾನ ಮಾಡಿ ದೇವಸ್ಥಾನದ ಸುತ್ತಲೂ 9 ಸಾರಿ ಉರುಳು ಸೇವೆ ಮಾಡ್ಬೇಕು ಅಂತ. 9 ಸುತ್ತ? ನಿಮ್ ಅಜ್ಜಿಗೆ ಬೇರೆ ಕೆಲ್ಸ ಇಲ್ವಾ? ಪಾಪ, ನಿನ್ ಮೈ ಏನಾಗ್ಬೇಡ. ನನ್ನ ಮೈಗೆ ಏನಾಗುತ್ತೆ? ನಿನ್ ಮೈಗಾಗಿ ನಿನ್ ಯಾರ ಮೈಗಾಗುತ್ತೆ? ಉರುಳು ಸೇವೆ ಮಾಡೋದು ನಾನಲ್ವಲ್ಲ. ಇನ್ಯಾರು? ನಿಮ್ಮ ಅಜ್ಜಿನ? ನಮ್ಮ ಅಜ್ಜಿ ಅಲ್ಲ, ಅವ್ರ ಮೇಲಿಂದ ನೋಡ್ತಾ ಇರ್ತಾರೆ. ಎಲ್ಲಿ ಕಾಣ್ತಾ ಇಲ್ವಲ್ಲ? ಅಲ್ಲಿ ಸ್ವರ್ಗದಿಂದ. ಸ್ವರ್ಗದಿಂದನಾ? ಅದೆಲ್ಲ ಇದೆ. ಇನ್ನು ಸ್ವಲ್ಪ ಹೊತ್ತಿಗೆ ಗೊತ್ತಾಗುತ್ತೆ. ನೀನು ಬೇಗ ರೆಡಿ ಆಗು. ಯಾಕೆ? ಉರುಳು ಸೇವೆ ಮಾಡಕ್ಕೆ. ಇನ್ನೇನ್ ನಾನಾ? ಅಂದ್ರೆ ಅದೇನಪ್ಪ ಅಂತಂದ್ರೆ, ಗೋವಿಂದ ನಿನಗ್ ಮದ್ವೆ ಆದ್ಮೇಲೆ ನಿನ್ ಹೆಂಡತಿ ಕೈಯಿಂದ ಉರುಳು ಸೇವೆ ಮಾಡ್ಸಪ್ಪ ಅಂತ ಹೇಳಿ ಮೇಲಕ್ಕೆ ಹೋಗ್ಬಿಟ್ಲು. ನಾನು ಉರುಳು ಸೇವೆ? ಅದು ತಂಡಿನಲ್ಲಿ ಮಾಡ್ಬೇಕಾ? ನನ್ಗೆ ಆಗಕ್ಕಿಲ್ಲ. ನಮ್ಮ ಅಜ್ಜಿ ಆಸೆ ನೆರವೇರಿಸ್ಲೇಬೇಕು. ನೀನ್ ಬೇಕಾದ್ರೆ ಉರುಳು ಸೇವೆ ಮಾಡಿ ನಿಮ್ಮ ಅಜ್ಜಿ ಆಸೆ ನನ್ ನೆರವೇರಿಸು. ಸರಿ, ಹಾಗಾದ್ರೆ ನಿಂಗ್ ದುಡ್ಡು ಬೇಡ ಅಂತಂಗಾಯ್ತು. ನಾನ್ ಹೇಳ್ರಿ ಮತ್ತೆ ನಾನ್ ಹೇಳ್ದಂಗ್ ಕೇಳಿದ್ರೆ ತಾನೆ 1 ಕೋಟಿ. ಬೇಡ ರೀ. ಬೇಡ ರೀ, ನಿಮ್ ತಮ್ಮ ಬೇಡ ರೀ, ಚಳಿ ಆಗ್ತಾ ಇದ್ದಾರಿ. ಚಳಿ ಆಗದೆ ಇನ್ನೇನ್ ಬಿಸಿ ಆಗುತ್ತಾ? ತಡ್ಕೋ. ಬಿಸಿನೇ ಬೇಕಾದ್ರೆ ಏನ್ ಸುಮ್ನೆ ಉರುಳುತ್ತಾ ಇದೆಯಲ್ಲ? ಡ್ಯಾನ್ಸ್ ಮಾಡ್ಕೊಂಡು ಉರುಳೆ. ಗೋವಿಂದ ಗೋವಿಂದ ಅಂತ ಕೂಗೆ. ನಿನ್ನ ಅಜ್ಜಿ ಗೋವಿಂದ, ನಿನ್ನ ಅಜ್ಜಿ ಮೇಲೆಯಿಂದ ಕೆಳಗೆ ಬಿದ್ದ ಮೆಲ್ಲಿಗೆ ಡಾರ್ಲಿಂಗ್. ಇಲ್ಲಿ ಜೋರಾಗೋದ್ಬೇಡಿ.
ರೀ ಕಾಫಿ ಕೊಡ್ಲಾ? ಏಯ್ ನೀನಾಕೆ ಬಂದೆ ಇಲ್ಲಿ? ನಾನು ಕರೆದೆ ಬರಬಾರ್ದು ಅಂತ ಗೊತ್ತಿಲ್ಲ? ಗಂಡನ ಹತ್ರ ಬರೋಕ್ಕೂ ಕರೆಸ್ಕೋಬೇಕಾ? ಗಂಡನ ಬರೀ ಹೆಸರಿಗೆ ಮಾತ್ರ ನಾನು ಹಿಂಗ್ ಗಂಡ ಕಣೆ. ಇವಳು ನನ್ ಡಾರ್ಲಿಂಗ್. ಕಾಲ್ ನೋಯ್ತಾ ಇದೆ. ನಾನು ಒತ್ಲಚ್ಚಿನ ಡಾರ್ಲಿಂಗ್, ನೀವು ನನ್ನ ಮೈ ಒತ್ತಿದ್ ಸಾಕು. ಕಾಲ್ ಒತ್ತೋದಕ್ಕೆ ಅವಳಿಗೆ ಹೇಳಿ. ನಾನ್ ಯಾಕೆ ನಿನ್ ಕಾಲ್ ಒತ್ಬೇಕು? ಡಾರ್ಲಿಂಗ್, ನೋಡಿ ಇವಳು ನನ್ ಕಾಲ್ ಇಸ್ಕೋದಿಲ್ಲ ಅಂತಿದ್ದಾಳೆ. ಡೋಂಟ್ ವೆರಿ ಡಾರ್ಲಿಂಗ್. ಏಯ್ ಅವಳು ಕಾಲೊತ್ತೆ. ರೀ ನಾನು ನಿಮ್ ಹೆಂಡತಿ. ಹೋಗಿ ಹೋಗಿ ಯಾವ್ದೋ 3 ಕಾಸಿನೊಳಗೆ ನಾನ್ ಕಾಲ್ ಒತ್ಬೇಕಾ? ನೆವರ್. ನೀನು ನನ್ ಹೆಂಡ್ತಿನ? ಇವಳು ನನ್ನ ನಿಜವಾದ ಹೆಂಡತಿ. ನೀನ್ ಕೊಡ್ದಿರೋ ಪ್ರೀತಿನ ನನ್ಗೆ ಇವಳು ಕೊಡ್ತಾ ಇದ್ದಾಳೆ. ಸುಮ್ನೆ ಕಾಲೊತ್ತೆ, ಇಲ್ಲ ಅಂದ್ರೆ ಕೋಟಿ. ಇಷ್ಟಕ್ಕೆ ಕೋಪಿಸ್ಕೊಂಡ್ಬಿಟ್ರಾ? ಕಾಲ್ ಸೇರೋ ಕಾಲ್ ಕೂಡ ಬೇಡ. ಓಕೆನಾ? ರಮಣಮ್ಮ ಅವರೇ, ನೀವೇನು ಮಾತಾಡ್ತಿದ್ದೀರ ಅಂತ ನಿಮ್ಗೆ ಗೊತ್ತಿದ್ಯಾ? ಹೋಗ್ಬೇಡ, ನಾನು ಸರಿಯಾಗಿ ಮಾತಾಡ್ತಾ ಇದ್ದೀನಿ. ಯಾಕೆ ನನ್ನ ಮಾತು ನಿನ್ಗೆ ಅರ್ಥ ಆಗ್ತಾ ಇಲ್ವಾ? ನನಗೆ ಅರ್ಥ ಆಯ್ತು. ನಿಮ್ಮ ಮಾತಿನ ಅರ್ಥ ನಿಮ್ಗೆ ಅರ್ಥ ಆಗ್ತಿದ್ಯಾ? ನಿಮ್ಮ ಮಕ್ಕಳನ್ನ ನಮ್ಮ ಮಕ್ಕಳಿಗೆ ಕೊಡ್ತೀನಿ ಅಂತ ಹೇಳಿ ಈಗಿಲ್ಲ ಅಂತಿದ್ದೀರಾ? ಹೌದು, ಇಲ್ಲ ಅಂದೆ. ಯಾಕೆ? ಯಾಕೆ ಅಂದ್ರೆ ನನ್ನ ನಡಿ ಅಂದ್ರೆ ವಾಪಸ್ ಬಂದ್ರು ಅದಕ್ಕೆ. ಆ ತಿರುಬೋಗಿ ಬಿಕಿರಾಸಿಗಳು ಬಂದ್ರೆ ನನಗೇನು? ಸುರೇಂದ್ರ, ಹೋಲ್ಡ್ ಯೋರ್ ಟಂಗ್. ಅವ್ರೀಗ ಬಿಕ್ನಾಸಿಗಳಲ್ಲ, ಕರೋಡ್ಪತಿಗಳು. ನಿನ್ನಂತ 100 ಜನ ಸುರೇಂದ್ರ ಬಂದ್ರು 1 ನಿಮಿಷದಲ್ಲಿ ಖರೀದಿ ಮಾಡ್ಬಿಡ್ತಾರೆ. ಅವ್ರ ಹಿಂದೆ ಮೋಸ ಮಾಡಿದ್ದನ್ನು ಮರ್ತು ಬಿಟ್ರಾ? ಈಗ ನನಗೆ ಮೋಸ ಮಾಡ್ತಿದ್ದೀರಾ? ಯಾವ್ದ್ರಿ ಮೋಸ? ನನ್ನ ಮಕ್ಕಳು ನನ್ನ ಅಳಿಯಂದ್ರ ಜೊತೆ ಇದ್ದಾರೆ. ಅದ್ ಬಿಟ್ಟು ನನ್ನ ಮಕ್ಕಳನ್ನ ನಿನ್ ಮಕ್ಕಳ ಜೊತೆ ಮದ್ವೆ ಮಾಡಿದ್ರೆ ಆಗ ಮೋಸ ಆಗ್ತಿತ್ತು. ನಾನು ಯಾರು, ನನ್ನ ಸ್ಟೇಟಸ್ ಏನು ಅಂತ ಗೊತ್ತಿದ್ದು ಈ ರೀತಿ ಮಾಡ್ತಿದ್ದೀರಾ? ಯಾರ್ ನೀನು? ಯಾರ್ ನೀನು ಅಂತ? ನೀನು ನನ್ನ ಬಿಸ್ನೆಸ್ ಪಾರ್ಟ್ನರು ಅಷ್ಟೇ. ನಿನ್ ಸ್ಟೇಟಸ್, ನಿನ್ ಬಿಸ್ನೆಸ್ ನ ನನ್ನ ಅಳಿಯಂದ್ರ ಜೊತೆ ಕಂಪೇರ್ ಮಾಡಿದ್ರೆ ನೀನೊಂದು ಸಣ್ಣ ಕ್ರಿಮಿ ಅಷ್ಟೇ. ನಿಮ್ ಬಿಸ್ನೆಸ್ ಅಲ್ಲಿ ನಂದು ಪರ್ಸೆಂಟೇಜ್ ಇದೆ, ಜ್ಞಾಪಕ ಇರ್ಲಿ. ನಾನೇನಾದ್ರೂ ವಾಪಸ್ ತಗೊಂಡ್ರೆ ಮುಳುಗ್ ಹೋಗ್ತೀರಾ? ಯಾರಿಗೆ ಎದುರಿಸ್ತಾ ಇದ್ಯಾ? ಈಗ್ಲೇ ನಿನ್ ಪಾರ್ಟ್ನರ್ಶಿಪ್ ನ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ನನ್ನ ಅಳಿಯಂದ್ರಿಗೆ ಹೇಳಿದ್ರೆ ನೀನ್ ದುಡ್ಡು ತಂದು ಬಿಸಾಕ್ತಾರೆ. ಓ, ನನ್ನ ಸಿಟ್ಟಿಗೆ ಎಬ್ಬಿಸ್ತಿದ್ದೀರಾ? ಇದರ ಪರಿಣಾಮ ನೆಟ್ಗಿರೋದಿಲ್ಲ. ಎಕ್ಸೈಟ್ ಆಗ್ಬೇಡ. ಈ ಭ್ರಮರಾಮಳಿಂದ ಕಲಿಯೋದು ಬೇಕಾದಷ್ಟಿದೆ. ಐ ವಿಲ್ ಟೀಚ್ ಯು ಬ್ಲಡಿ ವುಮೆನ್. ಶಟ್ ಅಪ್. ಇನ್ಮೇಲೆ ನನಗೂ ನಿನಗೂ ಯಾವ ವ್ಯವಹಾರನೂ ಇಲ್ಲ. ಯಾಕೆಂದ್ರೆ ನನ್ನ ಸ್ಟೇಟಸ್ಗೆ ನೀನ್ ಹೊಂದಲ್ಲ. ಇನ್ಸಲ್ಟ್. ಹಲೋ, ಯಾರಿದ್ದೀರಿ ಮನೇಲಿ? ಮನೆ ಅಂದ್ಮೇಲೆ ಯಾರು ಇಲ್ದೇ ಇರ್ತಾರೆ. ಹಲೋ, ಯಾರು? ನೋಡಿ, ನಾವು ಸೆನ್ಸಸ್ ಆಫೀಸರ್ಸ್. ಈ ಮನೇಲಿ ಯಾರು ಇದ್ದಾರೆ, ಎಷ್ಟೆಷ್ಟು ಜನ ಇದ್ದಾರೆ, ಯಾವ್ಯಾವ ರೀತಿ ಇದ್ದಾರೆ ಅಂತ ಡೀಟೇಲ್ಸ್ ಬೇಕು. ಈ ಮನೆ ಯಜಮಾನ್ರು ಯಾರು? ಶ್ರೀನಿವಾಸ್. ಶ್ರೀನಿವಾಸ್, ಬರ್ಕೊಳ್ಳಯ್ಯ. ಆಯಸ್ಸು? ಸರ್, ವಯಸ್ಸು ನನ್ಗೆ ಗೊತ್ತು ಕಣಯ್ಯ. ವಯಸ್ಸು 38. 38. ನೀವು? ನಾನು ಅವ್ರ ವೈಫ್, ಹೆಂಡತಿ. ವೆರಿ ಸ್ವೀಟ್ ವೈಫ್. ಹೆಸರು? ಹೆಸರು ನೀನು ಅವ್ರ ಹೆಂಡತಿನಾ? ನಾನಿರುವಾಗ ನೀನ್ ಯಾವಾಗ ಹೆಂಡತಿ ಆದೆ? ಇವ್ರು ಯಾರು? ಇವಳು ಈ ಮನೆ ಸರ್ವೆ. ಸ್ವಲ್ಪ ಲೂಸು, ಅದಕ್ಕೆ. ಏನು? ನಾನ್ ಸರ್ವೆಂಟಾ? ನಾನ್ ಲೂಸಾ? ನೀನೇ ಕಣೆ 3 ಬಿಟ್ಟೋಳು. ನೀನೇ ಲೂಸ್ ಕ್ಯಾರೆಕ್ಟರ್. ನನ್ನನ್ನೇ ಬೈತೀಯಾ? ಎಷ್ಟು ಕೊಬ್ಬೆ ನಿನಗೆ? ಬೇರೆಯವ್ರ ಗಂಡನ ಜೊತೆ ಮೆರೀತಿದ್ಯಲ್ಲ, ನಿನಗೆಷ್ಟೇ ಕೊಬ್ಬು? ಯಾರೇ ನಿನ್ನ ಗಂಡ? ಅವರು ನನ್ನ ಗಂಡ. ನನ್ನ ಗಂಡನ್ನ ನನ್ನಿಂದ ಲಪ್ಟಾಯಿಸ್ಬೇಕು ಅಂತಿದ್ಯಾ? ಇನ್ನೊಂದು ವಾರದಲ್ಲಿ ನೋಡ್ತಾ ಇರು, ಅವ್ರು ಯಾರ ಗಂಡ ಅಂತ ಗೊತ್ತಾಗುತ್ತೆ. ಥು, ಮನೆ ಮುರುಕಿ, ನಾನ್ ಮನೆ ಹಾಳು ಮಾಡ್ಬೇಕು ಅಂತ ಬಂದಿದ್ದೇನೆ ಪಿಶಾಚಿ. ನನ್ನನ್ನ ಪಿಶಾಚಿ ಅಂತೀಯ ನೀನು? ಇಷ್ಟು ದಿನ ನಾನು ಸುಮ್ಮನೆ ಇದ್ದು ತಪ್ಪು ಮಾಡ್ದೆ. ಹೋಗಿ ಶೋರ್ ತೊಲಗೆ ಅಂದ್ರೆ ಏನು ಇಲ್ಲ. ಇನ್ನೊಂದ್ಸಲ ಮನೆ ಒಳಗ್ ಬಾ, ಮಾಡ್ತೀನಿ ರಾಕ್ಷಸಿ.
ಡಾರ್ಲಿಂಗ್ 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 ಎಲ್ಲಿ ಹೋದ್ಲು? ಏಯ್ ಎಲ್ಲೇ ನನ್ ಡಾರ್ಲಿಂಗು? ಎಲ್ಲಿ ಹಾಳಾಗೋದ್ಲು ಯಾರಿಗ್ ಗೊತ್ತು? ಏಯ್ ಏನೇ ಮಾಡ್ದೆ? ನೀನೇನಾದ್ರೂ ಮನೆ ಬಿಟ್ಟು ಓಡಿಸ್ಬಿಟ್ಯಾ? ನಾನೇನ್ ಅವಳ ಹತ್ರ ಜಗಳ ಮಾಡ್ಲಿಲ್ಲ. ಅವಳು ನೋಡಿ ನನ್ನ ಮನೆ ಕೆಲ್ಸದವಳು ಅಂದ್ಲು, ಅದಕ್ಕೆ ನಂಗೆ ಕೋಪ ಬಂತು. ಅಂದ್ರೆ ನೀನೇ ಅವಳ ಮೇಲೆ ಜಗಳ ಮಾಡಿ ಮನೆ ಬಿಟ್ಟು ಓಡಿಸಿದ್ಯಾ ಅಂದಂಗಾಯ್ತು. ಅಂದ್ರೆ ಅವಳು ಅಂದಿದ್ದೆಲ್ಲ ಅನ್ನಿಸ್ಕೊಂಡು ನಾನ್ ಸಹಿಸ್ಕೋಬೇಕಿತ್ತಾ? ಸಹಿಸ್ಕೋಬೇಕು. ಕೋಟಿ ರೂಪಾಯಿ ಬೇಕು ಅಂದ್ರೆ ಸಹಿಸ್ಕೋಬೇಕಮ್ಮ. ನೀನು ಈ ಮನೆ ಕೆಲಸದವಳ ತರನೇ. ನಾನ್ ಹೇಳ್ದಾಗ ಕೇಳ್ಬೇಕು ಅಂತ ಗೊತ್ತಿಲ್ಲ ನಿಂಗೆ? ರೀ, ನಾನ್ ಈ ಮನೆ ಕೆಲ್ಸದವಳೆ, ನೀವ್ ಹೇಳ್ದಂಗೆ ಕೇಳ್ತೀನಿ. ಆದ್ರೆ ನಿಮ್ ಹೆಂಡತಿ ನಾನು ಇಲ್ಲಿರುವಾಗ ಇನ್ನೊಬ್ಬ ಯಾವಳ ಹೆಂಗಸನ ಕರ್ಕೊಂಬಂದು ನನ್ ಕೈಲಿ ಅವಳು ಸೇವೆ ಮಾಡಿಸ್ಬೇಡಿ. ಅಂದ್ರೆ ನಿನ್ ಕೋಟಿ ರೂಪಾಯಿ ಬೇಡವಾ? ದುಡ್ಡು ಯಾರಿಗ್ ಬೇಡ, ಖಂಡಿತ ಬೇಕು. ಆದ್ರೆ ನೀವ್ ಅದನ್ನೇ ಮುಂದೆ ಇಟ್ಕೊಂಡು ನನ್ಗೆ ಈ ರೀತಿ ಹಿಂಸೆ ಕೊಡೋದು ಸರಿ ಇಲ್ಲ ಗೊತ್ತಾ? ಯಾವ ಹೆಂಡತಿ ತಾನೆ ತನ್ ಗಂಡ ಇನ್ನೊಬ್ಬ ಹೆಂಗಸಿನ ಜೊತೆ ಸಂಸಾರ ಮಾಡೋದನ್ನ ಸಹಿಸ್ಕೊಂಡು ಅವಳು ಸೇವೆ ಮಾಡ್ತಾಳೆ ಹೇಳಿ? ದುಡ್ಡು ಬೇಕು ಅಂದ್ರೆ ಮಾಡ್ಲೇಬೇಕು. ರೀ 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 ನಿಮ್ ದಮ್ಮಯ್ಯ ಅಂತೀನ್ರಿ. ಇದೊಂದು ಕೆಲ್ಸ ಬಿಟ್ಟು ಬೇರೆ ಏನ್ ಬೇಕಾದ್ರೂ ಮಾಡ್ತೀನಿ, ಬೇರೆ ಯಾರ್ ಸೇವೆ ಬೇಕಾದ್ರೂ ಮಾಡ್ತೀನಿ. ಬೇಕಾದ್ರೆ ನೀವ್ ಕಾಲಲ್ಲಿ ತೋರ್ಸಿದನ್ನ ನಾನ್ ಕೈಯಲ್ಲಿ ಮಾಡ್ತೀನಿ. ಆದ್ರೆ ಇದೊಂದು ಶಿಕ್ಷೆ ಮಾತ್ರ ಬೇಡ ರೀ. ಹಾಗಾದ್ರೆ ಏನಾದ್ರೂ ಮಾಡ್ತೀಯಾ? ಖಂಡಿತವಾಗ್ಲೂ ಮಾಡ್ತೀನಿ. ಬೇರೆ ಯಾರ್ ಸೇವೆನಾದ್ರೂ ಮಾಡ್ತೀಯಾ? ನನ್ ಸೌದೆ ತರ ಇರೋ ಹೆಂಗಸನ್ ಸೇವೆ ಬಿಟ್ಟು ಬೇರೆ ಇನ್ ಯಾರ್ ಸೇವೆ ಮಾಡಕ್ಕೂ ನನ್ಗೆ ಖಂಡಿತ ಬೇಜಾರಿಲ್ಲ. ಸರಿ, ಹಾಗಾದ್ರೆ ನೋಡೋಣ. 27, 28, 29, 30, 1, 2, 3, 4. ಇನ್ 4 ದಿನ ಕಳೆದ್ರೆ ಬಾ. ಓಹೋ, 1 ಕೋಟಿ. ಏನಮ್ಮ ಅವರು ಬಹಳ ಖುಷಿಯಿಂದ ಕ್ಯಾಲೆಂಡರ್ ನೋಡ್ತಾ ಇದ್ದೀರಾ? ಏನು ಇಲ್ಲ ರೀ, ಹೀಗೆ ಸುಮ್ನೆ. ಡೋಂಟ್ ವರಿ, ಇನ್ನು 4 ದಿವಸ ಟೈಮ್ ಇದೆ. 4 ದಿನ? ಏನಕ್ 4 ದಿನ? ಯಾಕೆ ಸುಮ್ನೆ ನಾಟಕ ಆಡ್ತೀಯಾ? ಬಾ ಊಟ ಬಡಿಸು. ಯಾಕ್ರಿ ಇವತ್ತೇನು ಬೈತಾನೆ ಇಲ್ಲ? ಎಷ್ಟು ಬೈದ್ರು ತಾನೆ ಏನ್ ಪ್ರಯೋಜನ? ನೀವ್ ಬೈದ್ರೆ ಒಂಥರ ನೆಮ್ಮದಿ, ಕಿವಿಗೆ ಇಂಪಾಗಿರತ್ತೆ. ನೀವ್ ಬೈಲಿಲ್ಲ ಅಂದ್ರೆ ಏನೋ ಕಳ್ಕೊಂಡ್ ಹಾಗಾಗುತ್ತೆ. ಏನು ಕಳ್ಕೊಂಡ್ರು 1 ಕೋಟಿ ರೂಪಾಯಿ ಕಳ್ಕೊಳ್ಳೋದಿಲ್ವೇ? ದುಡ್ಡು ತಾನೇ ಮುಖ್ಯ ನಿನಗೆ, ಅಲ್ವಾ? ಮತ್ತೆ ಯಾರಿಗ್ರಿ ಬೇಡ ದುಡ್ಡು? ದುಡ್ಡುಗೋಸ್ಕರ ತಾನೇ ನೀವೇನ್ ಬೈದ್ರು ಬೈಸ್ಕೊತಾ ಇರೋದು. ನೀವ್ ಎಷ್ಟು ಬೇಕಾದ್ರೂ ಬೈರಿ, ನಂಗೇನು ಬೇಜಾರಿಲ್ಲ. ಸರಿ, ಊಟ ಬಡಿಸು. ತಗೋ, ಇದನ್ನ ಸಾರ್ಗ್ ಹಾಕಿ ಚೆನ್ನಾಗಿ ಕಲ್ಸು. ಏನ್ರಿ ಇದು? ಅದೆಲ್ಲ ನಿನಗೆ ಯಾಕೆ? ಹೇಳ್ದಷ್ಟು ಮಾಡು, ಎದುರು ಉತ್ತರ ಕೊಡಬಾರ್ದು. ಏನು ಒಂಥರ ವಾಸನೆ ಬರ್ತಿದ್ದಿಲ್ಲ? ಅರೆ, ವಿಷದ ವಾಸನೆ ಬರ್ದೆ ಬೇರೆ ತರ ಬರುತ್ತಾ? ನೀವ್ಯಾಕ್ ವಿಷ ತಿಂತೀರಾ? ಸಾಯೋದಿಕ್ಕೆ. ಯಾಕೆ ನೀವ್ ಸಾಯ್ಬೇಕು? ಈ ಜಗತ್ನಲ್ಲಿ ಮನುಷ್ಯನಿಗಿಂತ ದುಡ್ಡಿಗೆನೇ ಬೆಲೆ. ಮನಸ್ಸಿಗೆ, ಮನುಷ್ಯತ್ವಕ್ಕೆ ಈ ಜಗತ್ನಲ್ಲಿ ಯಾವ ಕಾರಣಕ್ಕೂ ಬೆಲೆ ಇಲ್ಲ. ಕಟ್ಕೊಂಡು ಹೆಂಡತಿ ಕೂಡ ತನ್ನ ಗಂಡನ ಹತ್ರ ಹಣ ಇದ್ರೇನೆ ಪ್ರೀತಿಸ್ತಾಳೆ, ಇಲ್ಲ ಅಂದ್ರೆ ಕಸಕ್ಕಿಂತ ಕೀಳಾಗಿ ಕಾಣ್ತಾಳೆ. ಇಂಥದ್ರಲ್ಲಿ ಬದುಕಿರೋದಕ್ಕಿಂತ ಸಾಯೋದೇ ಉತ್ತಮ. ಉಮಾ, ನೀನೇನು ಯೋಚನೆ ಮಾಡಬೇಡ. ನಿನ್ನ ಹಣಕ್ಕೆ ನಾನು ಏರ್ಪಾಟ್ ಮಾಡಿದ್ದೀನಿ. ಬೇಡ ರೀ, ನೀವ್ ಸಾಯ್ಬೇಡ್ರಿ. ನೀವು ದುಡ್ಡು ಕೊಟ್ಟು ಸತ್ರೆ ನನ್ ಮನ್ಸಿಗೆ ನೋವಾಗುತ್ತೆ. ಈಗಲೂ ನಿನಗೆ ಗಂಡನ ಮೇಲಿನ ಪ್ರೀತಿಗಿಂತ ದುಡ್ಡಿನ ಮೇಲಿನ ಪ್ರೀತಿನೇ ಜಾಸ್ತಿ. ನೀನ್ ಯಾವತ್ತೂ ನನಗೆ ಒಳ್ಳೆ ಹೆಂಡತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನೀನ್ ದುಡ್ಡಿಗೋಸ್ಕರ ನಾನು ಕೊಟ್ಟ ಕಷ್ಟನ ಸಹಿಸ್ಕೊಂಡೇ ಹೊರತು ಹೆಂಡತಿಯಾಗಿ ಯಾವತ್ತೂ ನೀನ್ ನನ್ನ ಪ್ರೀತಿಸ್ಲೇ ಇಲ್ಲ. ಹೆಂಡತಿ ಅನಿಸ್ಕೊಂಡವಳು ಗಂಡನ ಸುಖ ಸಂತೋಷದಲ್ಲಿ ಭಾಗಿಯಾಗೋದು ಒಂದೇ ಅಲ್ಲ, ಅವನ ನೋವಿನಲ್ಲಿ ಭಾಗಿಯಾಗ್ಬೇಕು, ಅವನ ಕಷ್ಟದಲ್ಲಿ ಭಾಗಿಯಾಗ್ಬೇಕು. ಆದ್ರೆ ನೀವು ಮಾಡಿದ್ದೇನು? ನಾವು ಕಷ್ಟದಲ್ಲಿದ್ದಾಗ ನಮ್ಮನ್ನು ದೂರ ಮಾಡಿದೆ. ಅದೇ ನಮ್ಮ ಹತ್ರ ದುಡ್ಡಿದೆ ಅಂತ ಗೊತ್ತಾದ ತಕ್ಷಣ ನಮ್ಮ ಹತ್ರ ಬಂದ್ರಿ. ನಾವು ಕೊಟ್ಟ ಕಷ್ಟನ ಸಹಿಸಿಕೊಂಡು ನಮ್ಮ ಸೇವೆ ಮಾಡಿದ್ರಿ. ಇದು ಒಂದು ಒಳ್ಳೆ ಹೆಂಡತಿ ತನ್ನ ಗಂಡನಿಗೆ ಮಾಡೋ ಸೇವೆ ಅಲ್ಲ. ಕಾಸ್ಗೋಸ್ಕರ ಮೈ ಮಾರ್ಕೊಳ್ಳೋ ಯಾವ ಹೆಂಗಸಾದ್ರೂ ಇಂಥ ಸೇವೆ ಮಾಡ್ತಾಳೆ. ಹೆಂಡತಿಗೂ ಅವಳಿಗೂ ವ್ಯತ್ಯಾಸನೇ ಇಲ್ವೋ ಉಮಾ? ಉಮಾ, ಇನ್ನು 4 ದಿನಕ್ಕೆ ನಾವು ಕೊಟ್ಟಿರೋ 30 ದಿನ ಟೈಮ್ ಮೀರ್ ಹೋಗುತ್ತೆ. ಇಷ್ಟರಲ್ಲಿ ನೀನ್ ಬದಲಾಗ್ತಿ ಅಂತ ಅನ್ಕೊಂಡೆ. ಇನ್ನು ನಿನಗೆ ಕಾಯೋದ್ರಲ್ಲಿ ಅರ್ಥನೇ ಇಲ್ಲ. ಇಲ್ಲ, ದುಡ್ಡನ್ನೇ ಇಷ್ಟಪಡೋರು ಇನ್ನೊಂದವ್ರ ಜೊತೆ ಜೀವನ ಮಾಡೋದು, ಅದರಲ್ಲೂ ಅರ್ಥ ಇಲ್ಲ. ನಾನು ಇವತ್ತೇ ಸಾಯ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ ಉಮ್ಮ. ನೀನ್ 10 ಕೋಟಿ ರೂಪಾಯಿ ತಗೊಂಡು
ಎಲ್ಲಾದ್ರೂ ಸುಖವಾಗಿರು. ನೀವ್ ಯಾಕ್ರಿ ವಿಷ ತಗೋಬೇಕು? ನಾನ್ ಪಾಪಿ. ಗಂಡನ್ ನಿಜವಾದ ಪ್ರೀತಿ ಅರ್ಥ ಮಾಡ್ಕೊಳ್ದೆ ದುಡ್ಡನ್ ಮೇಲೆ ಹಿಂದ್ಬಿದ್ದವಳು. ನಾನ್ ಸಾಯ್ಬೇಕು. ಏನ್ ಮಾಡ್ತಿದ್ಯಾ ಉಮಾ? ಬಿಡ್ರಿ, ನನ್ ತಡಿಬೇಡಿ. ಬಿಡ್ರಿ, ನಾನ್ ನಿಮಗ್ ತಕ್ಕೊಳಲ್ಲ. ನನ್ ಕ್ಷಮಿಸ್ಬಿಡ್ರಿ. ನಾನ್ ತಪ್ಪು ಮಾಡ್ಬಿಟ್ರೆ ನನ್ ಕ್ಷಮಿಸ್ಬಿಡ್ರಿ. ಉಮಾ, ಎಂತ ಕೆಲಸ ಮಾಡ್ಬಿಟ್ಟೆ ಉಮಾ? ನಾನ್ ಸಾಯ್ಬೇಕು ಅಂತ ತಂದ ವಿಷಾನ ನೀ ತಿನ್ಬಿಟ್ಟಿಲ್ಲ ಉಮಾ. ಅಯ್ಯೋ, ನಾನೇನ್ ಮಾಡ್ಲಿ ಉಮಾ? ಈ ಜನ್ಮದಲ್ಲಿ ನಾನ್ ನಿಮ್ ಹೆಂಡತಿಯಾಗಿ ಯಾವ ಸುಖನೂ ಕೊಡ್ಲಿಲ್ಲ. ಮುಂದಿನ ಜನ್ಮದಲ್ಲಾದ್ರೂ ನಾನ್ ನಿಮ್ಗೆ ಒಳ್ಳೆ ಹೆಂಡತಿ ಆಗ್ತೀನಿ. ಉಮಾ, ಮುಂದಿನ ಜನ್ಮದಲ್ಲಿ ಯಾಕೆ? ಈ ಜನ್ಮದಲ್ಲೇ ನಿನ್ನ ನೀವು ಒಳ್ಳೆ ಹೆಂಡತಿ ಅಂತ ತೋರಿಸ್ಬಿಟ್ಟೆ. ಇನ್ನು ನಾವಿಬ್ರು ಸುಖವಾಗಿರೋಣ. ಅದ್ ಹೇಗ್ ಸಾಧ್ಯ ರೀ? ನಾನ್ ಸಾಯ್ತಾ ಇದ್ದೀನಿ. ಅರೆ ಅರೆ ಅರೆ, ನೀನ್ ಹೇಗೆ ಸಾಯ್ತೀಯಾ? ನಿನಗೊಂದು ಕೊನೆ ಪರೀಕ್ಷೆ ಮಾಡೋಣ ಅಂತ ವಿಷ ತಂದಿದ್ದೀನಿ ಅಂತ ಸುಳ್ಳು ಹೇಳಿ ನಿನ್ನ ಟೆಸ್ಟ್ ಮಾಡ್ದೆ. ನಿಜವಾಗ್ಲೂ? ನಿಮ್ಮ ಅಪ್ಪನ ಆಣೆ, ಈ ಕೊನೆ ಪರೀಕ್ಷೆಯಲ್ಲಿ ಗೆದ್ದಿದ್ದು ನೀನೇ ಕಣೆ. ರೀ, ಏನೇ? ಐ ಲವ್ ಯು. ಯಾರನ್ನ? ದುಡ್ಡನ್ನು ನನ್ನನ್ನು? ಇನ್ಯಾವತ್ತೂ ನಾನ್ ದುಡ್ಡು ಆಸೆ ಪಡಲ್ಲ. ನನ್ಗೆ ಯಾವ ಕೋಟಿ ರೂಪಾಯಿನೂ ಬೇಡ. ನೀವಿದ್ರೆ ಸಾಕು. ಹೌದಾ? ನನಗೊಂದು ಕೋಟಿ ಬೇಕಲ್ಲ? ರೀ, ನಿಮ್ಗೂ ದುಡ್ಡಿನ ಆಸೆನಾ? ಕವಿ ಹೇಳಿಲ್ವೇ, ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ ಅಂತ. ನನ್ನ ಪಾಲಿಗೆ ನೀನೇ ಕೋಟಿ ರೂಪಾಯಿ. ಇದೇನ್ರಿ ಇದು? 1 ಕೋಟಿಗೆ ಅಡ್ವಾನ್ಸಾ? ತೆಗೆದು ನೋಡು. ಇದ್ಯಾಕ್ ತಂದ್ಕೊಟ್ರು? ಏನಿದು? ಯಾರಿಗಿದು? ನಿನಗೆ ಆ? ಉಟ್ಕೋ. ನನಗ? ಏನ್ರಿ ಗುಂಡ್ಕಲ್ ಹಾಗೆ ನನ್ನ ಗಂಡ ನನ್ ಕಣ್ಮುಂದೆ ನಿಂತಿರ್ಬೇಕಾದ್ರೆ ನಾನ್ ಯಾಕೆ ಅಂದ್ರೆ ನಿನಗೆ ಗಂಡನಿಗಿಂತ ದುಡ್ಡೇ ಮುಖ್ಯ ಅಲ್ವಾ? ನಿನ್ನ ಪಾಲಿಗೆ ನಾನಿದ್ರೆಷ್ಟು ಸತ್ತರೆಷ್ಟು. ಅದಕ್ಕೆ ಈ ಸೀರೆ ಉಟ್ಕೊಂಡು ನಾ ಕಟ್ಟಿರೋ ತಾಳಿನ ಬಿಚ್ಕೊಡು. ಯಾಕ್ರಿ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದೀರಾ? ನಾನು ಸರಿಯಾಗಿ ಮಾತಾಡ್ತಾ ಇರೋದು. ನಿನಗೆ ದುಡ್ಡೆ ಗಂಡ, ಪ್ರೀತಿ, ಪ್ರೇಮ, ಸಂಸಾರ ಅಲ್ವಾ? ನಿನ್ನಂತವಳಿಗೆ ಗಂಡ ಯಾಕೆ ಬೇಕು? ಅವನಿದ್ರು ನೀನು ವಿದ್ವೇನೆ. ರೀ, ಹಾಗೆಲ್ಲ ಮಾತಾಡ್ಬೇಡ್ರಿ. ಇನ್ನೇನೆ ಮತ್ತೆ ನನ್ನ ಜೀವನ ಪೂರ ನನ್ನ ಕಷ್ಟ ಸುಖಗಳಲ್ಲೇ ಭಾಗಿಯಾಗ್ಬೇಕಂತ ಹೆಂಡತಿಗೆ ಗಂಡನಿಗಿಂತ ದುಡ್ಡೇ ಮುಖ್ಯ ಆದ್ರೆ ಅಂತವಳ ಜೊತೆ ಬಾಳ್ವೆ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ನಾನು ಕಟ್ಟಿರೋ ತಾಳಿ ಬಿಚ್ಕೊಟ್ಟು ದುಡ್ಡು ತಗೊಂಡು ಬೇರೆ ದುಡ್ಡಿರೋ ಗಂಡು ಜೊತೆ ಮದುವೆ ಮಾಡ್ಕೊಂಡು ಸುಖವಾಗಿರು. ಹೋಗು. ಯಾಕೆ ಹೇಳ್ತಾ ಇದೀಯಾ? ಮೇಲೆ ಹೇಳು. ಈ ಜಗತ್ತಿನಲ್ಲಿ ದುಡ್ಡುಗೋಸ್ಕರ ಬಾಯ್ ಬಿಡೋಳು ನೀನು ಒಬ್ಳೆ ಅಲ್ಲ. ಯಾರಿಗ್ ಬೇಡ ದುಡ್ಡು? ಎಲ್ರಿಗೂ ಬೇಕು. ಅದೇ ತರ ನೀನು ಆಸೆ ಪಟ್ಟಿದ್ಯಾ? ರೀ, ದಯವಿಟ್ಟು ನನ್ನನ್ನ ಮಾತಲ್ಲಿ ಕೊಲ್ಬೇಡ್ರಿ. ಗಂಡನ್ಗಿಂತ ದುಡ್ಡೇ ದೊಡ್ಡದಲ್ಲ ಅಂತ ನನಗೆ ಈಗ ಗೊತ್ತಾಯ್ತು ರೀ. ನನಗ್ ಕ್ಷಮಿಸ್ಬಿಡ್ರಿ. ಕ್ಷಮಿಸ್ಬಿಡಿ ರೀ. ದಯವಿಟ್ಟು ನನಗ್ ವಿಧವೆ ಪಟ್ಟ ಮಾತ್ರ ಕೊಡ್ಬೇಡ್ರಿ. ನನಗ್ ನೀವು ಬೇಕು. ನನಗ್ ನೀವು ಬೇಕು ರೀ. ನನಗೆ ನೀವು ಬೇಕು. ಮೇಲೆ ಹೇಳು. ಇಲ್ಲ, ನಾನ್ ಮೇಲೆ ಹೇಳಲ್ಲ. ನೀವು ನನಗ್ ಕ್ಷಮಿಸೋವರೆಗೂ ನಿಮ್ ಕಾಲ್ ಬಿಟ್ಟು ನಾನ್ ಮೇಲೆ ಹೇಳಲ್ಲ. ನೀವು ನನ್ ಕ್ಷಮಿಸಿದ್ರೆ ನಾನ್ ನಿಮ್ ಹೃದಯಕ್ಕೆ ಬರ್ತೀನಿ. ಇಲ್ಲ ಅಂದ್ರೆ ನನ್ ಸ್ಥಾನ ಯಾವುದು ಅಂತ ನೀವೇ ನಿರ್ಧಾರ ಮಾಡಿ. ನಿಜವಾಗ್ಲೂ ನೀನ್ ಬದಲಾಗಿದ್ಯಾ ಅಂತಂದ್ರೆ ನಿನ್ನ ಜಾಗ ಈ ಹೃದಯದಲ್ಲಿ, ನನ್ನ ಹೃದಯದಲ್ಲಿ ಕಣೆ. ಸಮಾಧಾನ ಮಾಡ್ಕೊ. ಅಯ್ಯಯ್ಯ, ಯಾರೇ ಇದು? ಥೂ, ಅಸಹ್ಯ. ಏನ್ರಿ ನೀವು? ಹೋಗಿ ಕುಷ್ಠರೋಗಿನ ಮನೆ ಕರ್ಕೊಂಡ್ ಬಂದಿದ್ದೀರಲ್ಲ, ನೋಡ್ತಿದ್ ಹಾಗೆ ವಾಕರಿಕೆ ಬರ್ತಿದೆ. ಇವ್ರು ನಂಗೆ ತುಂಬಾ ಬೇಕಾದವರು. ಇವ್ರ ಸೇವೆ ಮಾಡ್ಲೇಬೇಕು. ನಾನು ಇವ್ರನ್ನ ಮುಟ್ಟಿಸ್ಕೊಂಡು ಸೇವೆ ಮಾಡೋದಾ? ನೋ, ನನ್ ಕೈಲಾಗಲ್ಲ. ಅವತ್ ನೀನೇನ್ ಹೇಳ್ದೆ?
ಯಾರ ಸೇವೆನಾದ್ರೂ ಮಾಡ್ತೀನಿ ಹಿಂದೆ, ಇವತ್ತು ಮಾಡಲ್ಲ ಅಂತ ಹೇಳ್ತಿದ್ಯಾ? ಹೌದು ಹೇಳ್ದೆ, ಹಾಗಂತ ಇವ್ರ ಸೇವೆ ಮಾಡೋದಾ? ನೋ ನೋ, ಹೈಲಿ ಇಂಪಾಸಿಬಲ್. ಹಾಗಾದ್ರೆ ನಿನಗೆ ಕೋಟಿ ಬೇಡವಾ? ರೀ 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 ನನ್ ಮಾತ್ ಕೇಳ್ರಿ, ಇವ್ರ ಸೇವೆ ಮಾಡ್ಲೇಬೇಕಾ? ಇಲ್ದಿದ್ರೆ ನಿನಗೆ ದುಡ್ಡು ಸಿಗಲ್ಲ. ಅಯ್ಯೋ, ಒಳ್ಳೆ ಧರ್ಮ ಸಂಕಟ ಆಯ್ತಲ್ಲ. ಏನ್ ಮಾಡೋದೀಗ? ಹೇಗಾದ್ರೂ ಮಾಡಿ ಇವತ್ತು ಒಂದಿನ ಕಣ್ ಮುಚ್ಕೊಂಡು ಸೇವೆ ಮಾಡ್ಬಿಡ್ತೀನಿ. ಇಲ್ದಿದ್ರೆ ನಾನ್ 1 ತಿಂಗಳಿಂದ ಕಷ್ಟಪಟ್ಟಿದ್ದೆಲ್ಲ ವೇಸ್ಟ್ ಆಗೋಗುತ್ತೆ. ಏನ್ ಯೋಚನೆ ಮಾಡ್ತಿದ್ಯಾ? ಅದು ಏನದು? ನೀನ್ ಮೊದಲು ಕೈ ಹಿಡಿದು ಕರ್ಕೊಂಡೋಗಿ ಬ್ಯಾಂಡೇಜ್ ತೆಗೆದು ಹತ್ತಿರ ಕ್ಲೀನ್ ಮಾಡಿ ಹೊಸ ಬ್ಯಾಂಡೇಜ್ ಹಾಕು. ಏನ್ ಮುಖ ನೋಡ್ತಿದ್ಯಾ? ಹೋಗು. ಹಾ, ಬನ್ನಿ. ಕೂತ್ಕೊಳ್ಳಿ. ಹ. ಕೈ ಕೊಡಿ. ಅಯ್ಯಪ್ಪ. ಇಷ್ಟು ಎಲ್ಲ ನನ್ ಕರ್ಮ. ಛೀ, ಅಸಹ್ಯ. ನನಗಂತೂ ವಾಂತಿನೇ ಬಂದಾಗಾಯ್ತು. ಎಷ್ಟು ಸೋಪ್ ಹಾಕಿ ಉಜ್ಜಿದ್ರು ಅದನ್ನ ನೆನ್ಸ್ಕೊಂಡ್ರೆ ನಂಗೆ ವಾಂತಿನೇ ಬರುತ್ತೆ. ಹಲೋ ಮೇಡಮ್, ಎಷ್ಟು ಸೋಪ್ ಹಾಕಿದ್ರು ಪ್ರಯೋಜನ ಇಲ್ಲ. ಆ ಸ್ಪರ್ಶ ವಾಸನೆ ಯಾವತ್ತೂ ಹೋಗಲ್ಲ. ಛೀ, ಅಸಹ್ಯ. ಯಾಕೆ ಇನ್ನೂ ವಾಸನೆ ಹೋಗ್ತಿಲ್ವಾ? ಆಸಿಡ್ ಅಲ್ಲಿ ಕೈ ತೊಳ್ಕೋ, ಹೋಗುತ್ತೆ. ಕುಷ್ಠರೋಗಿಗಳು ಕುರುಪಿಗಳು ಅಂದ್ರೆ ನಿನ್ಗೆ ಅಸಹ್ಯ ಅಲ್ವಾ? ಏನ್ ಮಾಡೋದು? ಎಲ್ಲ ನನ್ ಕರ್ಮ ಅನುಭವಿಸ್ಲೇಬೇಕಲ್ಲ. ಅವತ್ತು ಇದೇ ಕುಷ್ಠರೋಗಿ ಅಕಸ್ಮಾತ್ ನಿನ್ ಮೈ ತಾಕ್ಸಿದ್ದಕ್ಕೆ ನೀನ್ ಏನ್ ಮಾಡ್ದೆ? ಅದು ಅದು ನೆನಪಿಗೆ ಬರ್ತಿಲ್ವಾ? ನೆನಪಿಸ್ಕೋ. ಛೀ, ಅಸಹ್ಯಪ್ಪ. ಕೈಗೆ ಕಾಲ್ಗೆ ಕುಷ್ಠರೋಗ ಬಂದಿದೆ ಅಂದ್ರೆ ಕಣ್ಣು ಕೂಡ ಬಂದಿದ್ಯಾ? ತಪ್ಪಾಯ್ತಮ್ಮ, ಕ್ಷಮಿಸ್ಬಿಡಿ. ಇವ್ರನ್ನೆಲ್ಲ ಯಾಕಾದ್ರೂ ಹೊರಗಡೆ ಬಿಡ್ತಾರೋ, ಒಂದ್ ರೂಮಲ್ಲಿ ಕೂಡ ಹಾಕದ್ ಬಿಟ್ಟು. ಅಲ್ಲಮ್ಮ, ನನ್ನ ಸ್ಥಾನದಲ್ಲಿ ನಿಮ್ಮನೇಲಿ ಯಾರಾದ್ರೂ ಇದ್ದಿದ್ರೆ? ನಮ್ಮನೇಲಿ ಈ ರೋಗ ಯಾರಿಗೂ ಇಲ್ವೂ ಇಲ್ಲ, ಬರೋದೂ ಇಲ್ಲಪ್ಪ. ಒಂದ್ ವೇಳೆ ಹಾಗ್ ಬಂದ್ರೆ ನಾನಂತೂ ಮುಟ್ಟಿಸ್ಕೊಳಲ್ಲ. ಈಗ ನೆನಪಾಯ್ತಾ ಅವತ್ತಿನ ಘಟನೆ? ನೀನೊಬ್ಳು ಮನುಷ್ಯಳ. ನಿನ್ನ ಹೃದಯದಲ್ಲಿ ಕಿಂಚಿತ್ತಾದ್ರೂ ಮಾನವೀಯತೆ ಅನ್ನೋದಾದ್ರೂ ಇದೆಯಾ? ಮಮತೆಯ ಸಾಗರ ಆ ಮದರ್ ತೆರೇಸಾ ಇಂತಹ ಕುಷ್ಠರೋಗಿಗಳನ್ನ ತನ್ನ ಎದೆಗೆ ಅಪ್ಕೊಂಡು ಹಾರೈಕೆ ಮಾಡ್ತಿದ್ರು. ಹೋಗ್ಲಿ ಬಿಡು ಸೀನು, ಅದಕ್ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತೀಯ? ನನ್ ಕಂಡ್ರೆ ಎಲ್ರೂ ಅಸಹ್ಯ ಪಡೋರೆ. ಒಂದೊಂದ್ ಸಾರಿ ನನ್ನ ಬಗ್ಗೆ ನನಗೇ ಅಸಹ್ಯವಾಗುತ್ತೆ. ಅಂತದ್ರಲ್ಲಿ ಈಕೆ ಅಸಹ್ಯ ಪಡೋದ್ರಲ್ಲಿ ತಪ್ಪೇನಿದೆ? ಕೇಳಿದ್ದೇನೆ ಈ ದೇವ್ರು ಹೇಳೋ ಮಾತನ್ನ. ನೀನು ಇವ್ರ ಬಗ್ಗೆ ಅಷ್ಟೊಂದು ಅಸಹ್ಯ ಪಟ್ರು, ಇವ್ರು ನಿನ್ ಬಗ್ಗೆ ಎಂತ ಅನುಕಂಪದ ಮಾತಾಡ್ತಾ ಇದ್ದಾರೆ. ಇಂಥ ದೇವ್ರನ್ನ ಅವಮಾನ ಮಾಡ್ಬಿಟ್ಟಿಯಲ್ಲೇ. ಇಷ್ಟಕ್ಕೂ ಇವ್ರನ್ನ ಯಾರು ಅನ್ಕೊಂಡಿದ್ಯಾ? ಇವ್ರು ನನ್ನ ತಂದೆ ರಾಜಾರಾವ್, ಅಂದ್ರೆ ಲಯನ್ ಭೀಮಸೇನ್ ರಾವ್ರವರ ಅಣ್ಣ. ನೀವು ಮುಂಚೆ ಮನೆ, ಆ ಮನೆ ಓನರ್. ಆ ಮನೆನ ನೀವು ಮೋಸದಿಂದ ಲಪ್ಟಾಯಿಸ್ಬೇಕು ಅಂತಿದ್ರಿ. ದೇವ್ರ ದಯದಿಂದ ಕೋರ್ಟ್ ಅಲ್ಲಿ ನಮ್ ಪರವಾಗಾಯ್ತು. ಮಕ್ಕಳಿಲ್ಲದ ನಮ್ ಚಿಕ್ಕಪ್ಪ ಭೀಮಸೇನ್ ರಾವ್ ನಮ್ಗಳ ಸಂಸಾರ ಚೆನ್ನಾಗಿರ್ಲಿ ಅಂತ ಅವ್ರ ಬಂಗ್ಲೆ ಮಾರಿ ನಮ್ಗೆ ಹಣ ಕೊಟ್ರು. ಆ ಹಣದಿಂದ ನಿಮಗೆ ಬುದ್ಧಿ ಕಲಿಸ್ಬೇಕು ಅಂತ ನಾಟಕ ಆಡಿದ್ವಿ. ಕೊನೆಗೂ ನಿಮಗೆ ಪ್ರೀತಿ ಪ್ರೇಮ ಸಂಬಂಧಗಳಿಗಿಂತ ಹಣನೇ ಹೆಚ್ಚಾಯ್ತು. ನಾವಿಷ್ಟು ದಿವಸ ದುಡ್ಡು ದುಡ್ಡು ಅಂತ ತಪ್ಪು ಮಾಡ್ಬಿಟ್ವಿ ಕಣೆ. ಅಪ್ಪ, ಅಯ್ಯೋ ಅಯ್ಯೋ ಅಯ್ಯೋ, ವಾ, ಎಲ್ಲಾ ಕ್ಯಾರೆಕ್ಟರು ಒಟ್ಟಿಗೆ ಸೇರ್ಬಿಟ್ಟಿದ್ದೀರಾ? ಏನಾಯ್ತು ಅಂಕಲ್? ಇನ್ನೇನಾಗತ್ತೆ? ಅಮ್ಮ ಅವ್ರನ್ನ ವಿಲ್ಲನ್ನು ಕಿಡ್ನಾಪ್ ಮಾಡಾಯ್ತು, ಮರಕ್ ತಗೊಂಡೋಗಿ ಕಟ್ಟಾಕಾಯ್ತು. ನಿಮ್ಮ ಹತ್ರ ಇರೋ ದುಡ್ಡನ್ನು ತಗೊಂಡೋಗಿ ಕೊಟ್ರೇನೆ ಅಮ್ಮ ಅವ್ರನ್ನ ಬಿಡ್ತಾನೆ, ಇಲ್ಲ ಅಂದ್ರೆ ಅಮ್ಮ ಅವ್ರನ್ನ ಸಾಯಿಸ್ಬಿಡ್ತಾನೆ. ಅಯ್ಯೋ ಅಮ್ಮ, ಈಗ ಏನ್ ಮಾಡೋದು? ಮೊದ್ಲು ನಿಮ್ಮ ಹತ್ರ ಇರೋ ದುಡ್ಡೆಲ್ಲ ಚಂಡಾಲನ್ ಕೊಟ್ಟು ಇವ್ರ ತಾಯಿನ ಬಿಡ್ಸ್ಕೊಂಬನ್ನಿ. ನೀನೇ ಚಾಣಕ್ಯನ ಮರಿಮಗಳು ಅಂತ ತಿಳ್ಕೊಂಡಿದ್ಯಾ? ಹಾಗ ನೀನ್ ತಿಳ್ಕೊಂಡಿದ್ರೆ ಅದು ನಿನ್ನ ಭ್ರಮೆ ಅಷ್ಟೇ. ನನ್ನ ಮಕ್ಕಳಿಗೆ ನಿನ್ನ ಮಕ್ಕಳನ್ನೇ ತಂದು ಮದುವೆ ಮಾಡ್ಕೋಬೇಕು ಅಂತಿದ್ದೆ. ಯಾಕೆ? ನನ್ನ ಮಕ್ಕಳಿಗೆ ಎಲ್ಲೂ ಹೆಣ್ಣು ಸಿಗ್ಲಿಲ್ಲ ಅಂತ ಅಲ್ಲ, ಗಂಡು ಮಕ್ಕಳಿಲ್ದಿರೋ ನಿನ್ನ ಆಸ್ತಿನೆಲ್ಲ ಲಾಪಟಾಯಿಸ್ಬೇಕು ಅಂತ. ಮೋಸ್ಕಾರ. ಇನ್ನೊಂದು ಸೀಕ್ರೆಟ್ ಇದೆ, ಕೇಳು. ನನ್ನ ಮಕ್ಕಳು ನಿನ್ನ ಮಕ್ಕಳನ್ನ ಮದುವೆ ಮಾಡ್ಕೊಂಡಿದ್ರೆ ಏನ್ ಮಾಡ್ತಿದ್ರು ಗೊತ್ತಾ? ಏನ್ ಮಾಡ್ತಿದ್ರು?
ಕಬ್ಬಿನ ರಸ ಹೀರಿದ ಮೇಲೆ ಸಿಪ್ಪೆನ ಏನ್ ಮಾಡ್ಬೇಕು? ಬಿಸಾಕ್ಬೇಕು, ಇಲ್ಲ ಬೆಂಕಿ ಹಾಕಿ ಮೈ ಬಿಸಿ ಮಾಡ್ಕೋಬೇಕು. ಅದನ್ನೇ ಮಾಡ್ತಿದ್ರಷ್ಟೇ. ಥು, ದುಷ್ಟ, ನೀನ್ ಇಂಥವ್ನ. ನನ್ನ ಮಕ್ಳ ಜೊತೆ ನಿನ್ ಮಕ್ಳು ಮದ್ವೆ ಆಗ್ಲಿಲ್ವಲ್ಲ, ಅದು ನನ್ ಪುಣ್ಯ. ಮದುವೆ ಆಗಿದ್ರೇನಂತೆ, ಒಟ್ಟಿಗೆ ಶೋಭನೆ ಮಾಡ್ಕೊಂಡ್ರೆ ಆಯ್ತು. ಹುಡುಗಿರು ಸಿಗ್ತಾರೆ, ಜೊತೆಗೆ ದುಡ್ಡಿಗೆ ದುಡ್ಡು ಸಿಗುತ್ತೆ. ಏನಂತೀಯ? ನಾನ್ ಸತ್ರು ನನ್ನ ಮಕ್ಕಳನ್ನ ನನ್ ದುಡ್ನ ನಿನಗ್ ಮಾತ್ರ ಸೇರಕ್ ಬಿಡಲ್ಲ. ಮಿಸ್ಟರ್ ಸುರೇಂದ್ರ, ಓಹೋ, ಕರೋಡ್ಪತಿಗಳೇ ಬಂದ್ಬಿಟ್ರಾ? ಬನ್ನಿ ಬನ್ನಿ, ದುಡ್ಡು ತಂದಿದ್ದೀರಾ? ಛೀ, ಬೆಂಕಿ ಬಿತ್ತು ನಿಮ್ ಬುದ್ಧಿಗೆ. ಸಾಯ ಸ್ಥಿತಿಲು ದುಡ್ಡು ದುಡ್ಡು ಅಂತ ಬಡ್ಕೋತಿರಲ್ಲ. ಮನುಷ್ಯನಿಗೆ ದುಡ್ಡಿನ ಆಸೆ ಇರ್ಬೇಕು, ಆದ್ರೆ ಇಷ್ಟೊಂದು ಇರಬಾರ್ದು. ಉಗಿರಿ ಸರ್, ಮಕ್ಕ ತುಂಬಾ ಥೂ ಅಂತ ಉಗಿರಿ ಸರ್. ನಾನು ಬಡ್ಕೊಂಡೆ, ನನ್ನ ಮಾತೆ ಕೇಳಲಿಲ್ಲ. ಅಮ್ಮವ್ರೆ, ತಾಯಿ ತನ್ನ ಮಕ್ಕಳಿಗೆ ಪ್ರೀತಿ, ಪ್ರೇಮ, ಕರುಣೆ, ಸ್ನೇಹದ ಬಗ್ಗೆ ಹೇಳ್ಕೊಡ್ಬೇಕು. ಆದ್ರೆ ನೀವು ನಿಮ್ಮ ಮಕ್ಕಳಿಗೆ ದುಡ್ಡು, ದುರಾಸೆ, ದುರಹಂಕಾರ ಇವುಗಳು ಹೇಳ್ಕೊಟ್ರಿ. ದುಡ್ಡುಗೋಸ್ಕರ ತನ್ನ ಹೆಣ್ಮಕ್ಳು ಬಾಳ್ನ ಹಾಳು ಮಾಡಕ್ಕೂ ಹಿಂದೆ ಮುಂದೆ ನೋಡದೇ ಇರೋ ನಿಮ್ಮಂತ ಹೆಂಗಸರು ಮನುಷ್ಯತ್ವಕ್ಕೆ ಒಂದು ಕಪ್ಪು ಚುಕ್ಕೆ ಇದ್ದ ಹಾಗೆ. ಅಮ್ಮ, ನಾವ್ ಇಷ್ಟ ದಿನ ತುಂಬಾ ತಪ್ಪು ಮಾಡಿದ್ವಿ. ದುಡ್ಡಿಗಿಂತ ಮುಖ್ಯವಾದ್ದು ಜೀವನದಲ್ಲಿ ತುಂಬಾ ಇದೆ. ನೀನು ಈ ದುಡ್ಡಿನ ಮೋಹದಿಂದ ಹೊರಗಡೆ ಬಾಮ್ಮ, ಆಗ ನಿನಗೂ ಈ ಸೊಗಸಾದ ಪ್ರಪಂಚ ಕಾಣಿಸುತ್ತೆ. ನಮ್ಮನ್ ಯಾಕಮ್ಮ ಈ ರೀತಿ ಬೆಳೆಸ್ದೆ? ಈಗ್ಲೂ ಕಾಲ ಮಿಂಚಿಲ್ಲ, ಇನ್ನಾದ್ರೂ ಬದಲಾಯಿಸ್ಕೊಮ್ಮ. ಇಲ್ಲ ಅಂದ್ರೆ ನಾವು ನಿನ್ ಮಕ್ಕಳು ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ. ಅಮ್ಮ, ಈ ನಿನ್ ದುಡ್ಡಿನ ಆಸೆನೆ ನಿನಗೆ ಈ ಸ್ಥಿತಿಗೆ ತಂದಿರೋದು. ನನಗ್ ಕ್ಷಮಿಸ್ಬಿಡಿ, ನನಗ್ ಕ್ಷಮಿಸ್ಬಿಡಿ ಅಳಿಯಂದ್ರೆ. ನನ್ ತಪ್ಪು ಏನು ಅಂತ ನನಗ್ ಚೆನ್ನಾಗ್ ಗೊತ್ತಾಗಿದೆ. ನನಗ್ ಕ್ಷಮಿಸ್ಬಿಡಿ. ನಿಜವಾಗ್ಲೂ ನೀವು ಈ ಮಾತು ಹೇಳ್ತಿದ್ದೀರಾ? ಹೌದು, ಇಷ್ಟು ದಿವಸ ನನಗೆ ಶ್ರೀಮಂತಿಗೆ ಪೊರೆ ಬಂದಿತ್ತು, ಅದಕ್ಕೆ ನೀವು ಚಿಕಿತ್ಸೆ ಕೊಟ್ಟಿದ್ದೀರಾ. ಆ ಪೊರೆ ಈಗ ಕಳ್ಚೋಗಿದೆ ನೋಡಿ. ನನಗೋಸ್ಕರ ಈ ಪಾಪಿಗೆ ದುಡ್ಡು ಕೊಡ್ಬೇಡಿ. ನೀವು ನನ್ ಮಕ್ಕಳು ಚೆನ್ನಾಗಿರ್ಬೇಕು. ನಿಮ್ಮಲ್ಲಿ ಇಷ್ಟೊಂದು ಬದಲಾವಣೆ ಆಯ್ತಲ್ಲ, ಅಷ್ಟು ಸಾಕು. ಇನ್ಮೇಲೆ ನೋಡ್ತಾ ಇರಿ ನಮ್ ಕರಾಮತನ್ನ. ನಮಗೆ ಎಷ್ಟು ದುಡ್ಡು ಬೇಕು, ಹಾಗೆ ಎಷ್ಟು ಕೋಟಿ ಬೇಕು ಅಂತ ಹೇಳ್ಬಿಟ್ರೆ. ನನ್ನನ್ನೇನ್ ಗೇಲಿ ಮಾಡ್ತಾ ಇದ್ದೀರಾ? ಏಯ್, ಏನಲೇ ನೀನೇನ್ ಸೂಟು ಬೂಟು ಹಾಕೊಂಡಿರೋ ವೀರಪ್ಪನ ನೀನು ಕೇಳಿದ ತಕ್ಷಣ ದುಡ್ಡು ತಂದು ಕೊಟ್ಬಿಡಕ್ಕೆ ಏನ್ರ ಹೀರೋಗಳ ಏನೋ ಮಕ ನೋಡ್ತಾ ಇದ್ದೀರಾ? ಕೊಡ್ರ ಅವನಿಗೆ ಮಸಾಲೆನಾ? 1 a 2 a 3 ಆಕ್ಷನ್! ಬಿಡ್ರೋ ನನ್ ತಂಟೆ ಎಲ್ಲೋದ್ನೋ? ನನ್ ತಂಟೆ ಇರ್ಬೇಕಾಗಿತ್ತು ಆಗ. ಏನಣ್ಣ, ಕುಳ್ಳಾಯ್ತು ನೋಡಿದ್ಯಾ? ಇಲ್ಲ. ಕೌಬಾಯ್ ಕುಳ ನೋಡಿದ್ಯಾ? ಇಲ್ಲ. ಸಿಂಗಪುರ ರಾಜ ಕುಳ ನೋಡಿದ್ಯಾ? ಇಲ್ಲ. ಕಳ್ಳ ಕುಳ ನೋಡಿದ್ಯಾ? ಇಲ್ಲ. ಯಾವ ಕನ್ನಡಿಗನಯ್ಯ ನೀನು? ಯಾವ ಸಿನಿಮಾನು ನೋಡಿಲ್ಲ ಅಂತ್ಯಾ? ಏನಣ್ಣ, ಚೆನ್ನಾಗಿದ್ಯಾ? ಅವ್ರು ಬರ್ತಿದ್ದಾರಮ್ಮ. ಅಬ್ಬಾ, ಇಷ್ಟು ದಿವಸ ನಾನ್ ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಏನ್ ಗೊತ್ತಾ ರಾಮಲಿಂಗಂ? ಅಮ್ಮ ಅವ್ರೆ, ಇಷ್ಟು ದಿವಸ ಈ ಜೋಡಿಗಳು ದೂರ ಇದ್ರು. ಆದಷ್ಟು ಬೇಗ ಇವ್ರನ್ನ ಒಂದು ಮಾಡ್ಬೇಕು. ರಾಮಲಿಂಗಂ, ಅಮ್ಮ ಅವ್ರೆ, ನೀವೇನು ಯೋಚನೆ ಮಾಡ್ಬೇಡಿ. ರೂಮ್ ಎಲ್ಲ ರೆಡಿ ಆಗಿದೆ, ಅವರವರು ಸೇರ್ಕೋಬೇಕಷ್ಟೇ. ರಾಮಲಿಂಗಂ, ಅಮ್ಮ ಅವ್ರೆ,
ನನ್ ಫೇವ್ರೆಟ್ ಅಳಿಯ ಇಲ್ರಿ. ಅಲ್ವಾ ತರಕ್ ಹೋಗಿದಾನೆ, ಹೌದಾ? ನೇರವಾಗಿ ಅಲ್ಲಿಗೆ ಬರ್ತಾನೆ. ಅಯ್ಯೋ, ನಾನ್ ಪರ್ಮಿಷನ್ ಕೊಟ್ಟಿದ್ರು ಇವ್ರು ಹೀಗೆ ನಿಂತಿದಾರಲ್ರಿ. ಬೇಗ ಹೋಗಿ, ಆದಷ್ಟು ಬೇಗ ನನ್ ಮೊಮ್ಮಕ್ಕಳನ್ನ ಆಡಿಸ್ಬೇಕು. ಅವ್ರೆ ನೀವೇನು ಯೋಚನೆ ಮಾಡಬೇಡಿ, ಮೊಮ್ಮಕ್ಕಳ ನೀವು ಆಡಿಸ್ಬೇಕು ತಾನೇ. ಆರಾಮ್ ರೀಮ್ ರೋ. ಇನ್ನೇನು ನೀವು ಪರ್ಮಿಷನ್ ಕೊಟ್ರಲ್ಲ ಮೊಮ್ಮಕ್ಕಳಾಗ್ಲಿ ಅಂತ. ತದಿ ಕೇಣಾತೋಂ ತದಿ ಕೇಣಾತೋ.